ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪೈನಾಪಲ್ಲಿಂದ ಒಂದು ಸ್ಪೈಸಿ ಸಲಾಡ್ ಮಾಡ್ತಾಯಿದ್ದೀನಿ. ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಸಿಹಿ ಹುಳಿಯ ಅದ್ಭುತ ರುಚಿ ಹೊಂದಿರುವಂಥ ಅನಾನಸಿಂದ ಸ್ಪೈಸಿ ಪೈನಾಪಲ್ ಸಲಾಡ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಅದನ್ನು ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ನೀಟಾಗಿ ಕೆತ್ಕೊಂಡು ಅದನ್ನು ಚಿಕ್ಕ ಚಿಕ್ಕಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀವಿ. ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಸಣ್ಣ ಪೀಸ್ಗಳಿಗೆ ಉಪ್ಪು ಖಾರ ಹಾಕಿ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವರು ಜ್ಯೂಸ್ ಮಾಡಿಕೊಂಡು ಕುಡಿತಾರೆ, ಕೆಲವರು ಈ ಥರ ಸಲಾಡ್ ಮಾಡಿಕೊಂಡು ತಿಂತಾರೆ, ಕೆಲವರು ಇದರಿಂದ ಪಲ್ಯ ಕೂಡ ಮಾಡ್ತಾರೆ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಪಲ್ಯನ ನಾನು ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ. ಜ್ಯೂಸು ಸಾಧಾರಣ ಗೊತ್ತಿರುತ್ತೆ ನಿಮಗೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು. ನಾನಿವಾಗ ಸಲಾಡ್ ಮಾಡ್ತಾಯಿದ್ದೀನಿ. ಸಲಾಡ್ ಅಂತೂ ತುಂಬ ಅಂದರೆ ತುಂಬ, ಒಂದು ಸಾರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ಪೈನಾಪಲ್ಲು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಜೀರ್ಣಕ್ರಿಯೆಗೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಈ ಹಣ್ಣನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಬರೋದಿಲ್ಲ. ಹಾಗೆ ಮ್ಯಾಗ್ನೀಸಿಯಮ್ ಜಾಸ್ತಿ ಇರೋದ್ರಿಂದ ಮೂಳೆ ಕೂಡ ಗಟ್ಟಿಯಾಗುತ್ತೆ. ಹಾಗೆ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಿಗೆ ಮಾಡ್ಕೋಬೋದು ಅನಾನಸು ತಿನ್ನೋದ್ರಿಂದ. ನಾನು ನೋಡಿ ಇವಾಗ ಚಿಕ್ಕಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ, ಅದಕ್ಕೆ ಇವಾಗ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ. ಹಾಗೆ ಖಾರದ ಪುಡಿ, ಕೆಂಪು ಅಚ್ಚ ಖಾರದ ಪುಡಿ, ಕೆಲವರು ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ಅಚ್ಚ ಖಾರದ ಪುಡಿ ಆದರೆ ಅಚ್ಚ ಖಾರದ ಪುಡಿ, ಇಲ್ಲ ಅಂದರೆ ಕಾಳು ಮೆಣಸಿನ ಪುಡಿ ಆದರೆ ಕಾಳು ಮೆಣಸಿನ ಪುಡಿ, ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ನೋಡಿ. ಇವಾಗ ಉಪ್ಪು ಹಾಕಿದ್ದೀನಿ, ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕಡ್ಡಿನಲ್ಲಿ, ಈ ತೆಂಗಿನ ಕಡ್ಡಿ ಬರುತ್ತೆ ಅಲ್ವಾ, ಅದನ್ನು ಹಳ್ಳಿನಲ್ಲಿ ಸಿಗುತ್ತೆ, ತೆಂಗಿನ ಎಲೆದು ಗರಿದು ಕಡ್ಡಿ, ಅದನ್ನು ಮಾಡಿಕೊಂಡು ನಾನು ಸುಮ್ಮನೆ ಈ ಥರ ತೋರಿಸೋದಕ್ಕೆ ಮಾಡಿದ್ದಷ್ಟೇ. ಕೈಯಲ್ಲಿ ಬೇಕಾದ್ರೆ ಸ್ಪೂನಲ್ಲೂ ತಿನ್ಬೋದು. ನಾನು ಸುಮ್ಮನೆ ನೋಡೋಣ ಅಂತ ಟ್ರೈ ಮಾಡಿದೆ ಅಷ್ಟೇ ನೋಡಿ. ತಟ್ಟೆಲಿ ಇರೋದಕ್ಕೂ ಹಾಕಿದ್ದೆ. ಇವಾಗ ಒಂದು ಬೌಲಿಗೆ ಹಾಕಿರೋದಕ್ಕೂ ಉಪ್ಪು ಖಾರ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಇಟ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ಸ್ ಮೂಲಕ ಹೇಳಿ. ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.